ನಮಸ್ಕಾರ ಗುರುವೆ. ನೋಡ್ತಾ ನೋಡ್ತಾ ಮತ್ತೊಂದು ವಾರ ಕಳೆದೇ ಹೋಯಿತು. ಅಂಡ್ ಈ ವಾರ ಕೂಡ ಸಾಕಷ್ಟು ಒಳ್ಳೆ ಕಂಟೆಂಟ್ಗಳು ಬೇರೆ ಬೇರೆ ಜಾನರಲ್ಲಿ ತೆರೆ ಕಂಡಿವೆ. ಅಂಡ್ ಅದೆಲ್ಲವನ್ನ ನೋಡಿದ ನಮಗೆ ಯಾವ್ದು ಇಷ್ಟ ಆಯಿತು, ಯಾವ್ದು ನಿಮ್ಮ ಟೈಮನ್ನು ಡಿಸರ್ವ್ ಮಾಡುತ್ತೆ, ಎಲ್ಲವನ್ನ ಈ OTT ರೆಕಮೆಂಡೇಶನ್ಸ್ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಿಮಗೆ ಈ ರೆಕಮೆಂಡೇಶನ್ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಹೈಪನ್ನು ಕೊಡಿ. ಆಗ ಇದು ಇನ್ನಷ್ಟು ಸಿನಿಮಾ ಆಸಕ್ತರಿಗೆ ತಲುಪುತ್ತೆ. ಈಗ ಕೋರ್ಟ್ ರೂಮ್ ಡ್ರಾಮಾಸ್ ಅಂದಮೇಲೆ ಕೋರ್ಟ್ ಹಾಲಲ್ಲಿ ನಡೆಯುವಂತಹ ವಾದ ವಿವಾದಗಳು ಮಾತ್ರ ಸ್ಟ್ರಾಂಗ್ ಇದ್ರೆ ಸಾಕಾಗಲ್ಲ ಗುರುವೆ. ಅಲ್ಲಿರುವಂತಹ ಪಾತ್ರಗಳಿಗೆ ಒಳ್ಳೆ ಆರ್ಕ್ ಇರಬೇಕು. ಅವ್ರು ಪಡ್ತಿರುವಂತಹ ನೋವು ನಮಗೆ ಕನೆಕ್ಟ್ ಆಗಬೇಕು. ಈಗ ಅದನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದೆ. ಇಲ್ಲಿ ಅರ್ಜುನ್ ಮೆಹ್ರಾ ಎಂಬ ಲಾಯರ್ ಪಾತ್ರದಲ್ಲಿ ಸನ್ನಿ ಡಿಯೋಲ್ ಅವರು ಕಾಣಿಸ್ಕೊಂಡಿದ್ದಾರೆ. ಅರ್ಜುನ್ ಎಷ್ಟೇ ದೊಡ್ಡ ಲಾಯರ್ ಆಗಿದ್ರು ತನ್ನ ಕ್ಲೈಂಟು ತಪ್ಪು ಮಾಡಿದಾನೆ ಅಂತ ಅಂದ್ಮೇಲೆ ಅವ್ರನ್ನ ಡಿಫೆಂಡ್ ಮಾಡೋದಿಲ್ಲ ಅಂಡ್ ಅವರ ವಿರುದ್ಧನೇ ಹೊರಟು ಹೋಗ್ತಾನೆ. ಈ ಎಲ್ಲದರ ನಡುವೆ ಒಂದು ಕಡೆ ನ್ಯಾಯ, ಇನ್ನೊಂದು ಕಡೆ ಕುಟುಂಬ. ಈ ಎರಡರ ಮಧ್ಯೆ ಅರ್ಜುನ್ ಯಾವ ನಿರ್ಧಾರ ತಗೊಂಡ ಅಂಡ್ ಆ ಕೋರ್ಟ್ ರೂಮ್ ಬ್ಯಾಟಲ್ ಎಲ್ಲಿಗೆ ತಲುಪುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸನ್ನಿ ಡಿಯೋಲ್ ಅವರ ಮೆಚೂರ್ ಪರ್ಫಾರ್ಮೆನ್ಸ್, ಅಕ್ಷಯ್ ಖನ್ನಾ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಕೋರ್ಟ್ ರೂಮ್ ಪೋರ್ಷನ್ಸ್ ಈ ಸಿನಿಮಾನ ಸ್ಪೆಷಲ್ ಮಾಡುತ್ತೆ. ಕಮರ್ಷಿಯಲ್ ಲೀಗಲ್ ಡ್ರಾಮಾ ಆಗಿರೋದ್ರಿಂದ ಕೆಲವೊಂದು ರುಟೀನ್ ಟೆಂಪ್ಲೇಟ್ಸ್ ನ ಬಳಸ್ಕೊಂಡಿದ್ದಾರೆ. ಅದನ್ನ ಖಂಡಿತ ಸ್ಕಿಪ್ ಮಾಡಬಹುದಾಗಿತ್ತು ಅಂತ ಅನಿಸ್ತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ಹಿಂದಿ ಭಾಷೆಯಲ್ಲಿ ಅವೈಲೇಬಲ್ ಇದೆ ವಿತ್ 6 IMDb ರೇಟಿಂಗ್ಸ್. ಸಂಗೀತಂ ಹೊಸ ಐಡಿಯಾಸ್ಗೆ ಒಳ್ಳೆ ಎಕ್ಸಿಕ್ಯೂಷನ್ ಸಾಥ್ ಕೊಟ್ರೆ ಆ ಸಿನಿಮಾ ನೋಡೋರ ಅನುಭವ ಎಲ್ಲಿಗೋ ಹೋಗಿ ಕೂತ್ಕೊಳ್ಳುತ್ತೆ. ಸಂಗೀತಂ ಅಂತದ್ದೇ ಒಂದು ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಪ್ರತಾಪ್. ಒಂದು ಹಳ್ಳಿಯ ಕನ್ಸರ್ವೇಟಿವ್ ವಾತಾವರಣದಲ್ಲಿ ಬೆಳೆದವನು. ಒಳ್ಳೆ ಜೀವನ ಹುಡುಕ್ತಾ ಹೊರಟಾಗ ಪ್ರಗತಿ ಮತ್ತೆ ಸಂಪ್ರದಾಯದ ಮಧ್ಯೆ ನಡೆಯುವಂತಹ ಸಂಘರ್ಷದಲ್ಲಿ ಸಿಗಾಕೊಳ್ತಾನೆ. ಅಲ್ಲಿಂದ ಮುಂದೆ ಅವನ ನಿರ್ಧಾರಗಳು, ಆ ಹಳ್ಳಿಯ ನಿಗೂಢ ವಿಷಯಗಳು ಮತ್ತೆ ಅವನ ಜರ್ನಿ ಎಲ್ಲಿಗೆ ತಲುಪುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಈ ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಇದರ ಯುನೀಕ್ನೆಸ್. ಲೆಜೆಂಡರಿ ಸಂಗೀತಂ ಶ್ರೀನಿವಾಸ್ ರಾವ್ ಅವರ ಇಮ್ಯಾಜಿನೇಟಿವ್ ಸ್ಟೋರಿ ಟೆಲ್ಲಿಂಗ್, ಮ್ಯೂಸಿಕಲ್ ಫ್ಯಾಂಟಸಿ ಟ್ರೀಟ್ಮೆಂಟು ಮತ್ತೆ ವಿಜುವಲ್ಸು ಬೇರೆ ತರದ ಅನುಭವವನ್ನ ಕೊಡುತ್ತೆ. ಎಲ್ಲ ಆಡಿಯನ್ಸ್ಗೆ ಈ ಎಕ್ಸ್ಪೆರಿಮೆಂಟಲ್ ಸ್ಟೈಲು ಕನೆಕ್ಟ್ ಆಗದೆ ಇರಬಹುದು ಮತ್ತು ಕೆಲವು ಪೋರ್ಷನ್ಸ್ ಇನ್ನೂ ಬೆಟರ್ ಪೇಸ್ ನಲ್ಲಿ ಇರಬಹುದಿತ್ತು ಅನ್ನುವಂತಹ ಫೀಲಿಂಗ್ ಕೂಡ ಬರಬಹುದು. ಆದ್ರೂ ಹೊಸತನಕ್ಕೆ ನಾನು ಪ್ರಾಮುಖ್ಯತೆ ಕೊಟ್ಟು ನೋಡ್ತೀನಿ ಅಂತ ಅನ್ನೋರಿಗೆ ಇದೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ಗುಡ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ತೆಲುಗು ಭಾಷೆಯಲ್ಲಿ ಅವೈಲೇಬಲ್ ಇದೆ ವಿತ್ 6.7 IMDb ರೇಟಿಂಗ್ಸ್. ಸೂಪರ್ ಸುಬ್ಬು ಕೆಲವೊಮ್ಮೆ ನಗಿಸ್ತಾ ಒಂದು ಸೀರಿಯಸ್ ವಿಷಯವನ್ನ ಹೇಳಿದಾಗ ಅದು ಇನ್ನಷ್ಟು ಚೆನ್ನಾಗಿ ರೀಚ್ ಆಗುತ್ತೆ ಗುರುವೆ. ಸೂಪರ್ ಸುಬ್ಬು ಅಂತದ್ದೇ ಒಂದು ಸೀರೀಸು. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಸುಬ್ಬು. ತುಂಬಾ ಸ್ಟ್ರಿಕ್ಟ್ ಅಪ್ಪನ ಜೊತೆಗೆ ಬೆಳೆದಿರುವಂತಹ ಇವನು ಅನಿರೀಕ್ಷಿತವಾಗಿ ಮಾಕಿಪುರ್ ಎಂಬ ಹಳ್ಳಿಗೆ ಗವರ್ನಮೆಂಟ್ ಸೆಕ್ಸ್ ಎಜುಕೇಶನ್ ಟ್ರೈನರ್ ಆಗಿ ಹೋಗ್ಬೇಕಾಗಿ ಬರುತ್ತೆ. ಕನ್ಸರ್ವೇಟಿವ್ ಜನರಿಂದ ತುಂಬಿರುವಂತಹ ಹಳ್ಳಿಯಲ್ಲಿ ತನ್ನ ಕೆಲಸ, ಪ್ರೀತಿ ಮತ್ತೆ ಕುಟುಂಬದ ಎಕ್ಸ್ಪೆಕ್ಟೇಷನ್ಸ್ ನ ಬ್ಯಾಲೆನ್ಸ್ ಮಾಡ್ತಾ ಸುಬ್ಬು ಯಾವ ಸವಾಲುಗಳನ್ನ ಎದುರಿಸ್ತಾನೆ ಅನ್ನೋದೇ ಈ ಸೀರೀಸ್ ನ ಪ್ಲಾಟ್. ಸೀರೀಸ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಇಷ್ಟು ಸೆನ್ಸಿಟಿವ್ ಟಾಪಿಕ್ ನ ಪ್ರೀಚಿ ಆಗದೆ ಕಾಮಿಡಿ ಮತ್ತೆ ಎಮೋಷನ್ಸ್ ಜೊತೆಗೆ ತುಂಬಾ ಸಿಂಪಲ್ ಆಗಿ ಪ್ರೆಸೆಂಟ್ ಮಾಡಿರುವಂತಹ ರೀತಿ. ಸಂದೀಪ್ ಕಿಶನ್ ಅವರ ನ್ಯಾಚುರಲ್ ಪರ್ಫಾರ್ಮೆನ್ಸ್, ಮುರಳಿ ಶರ್ಮಾ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತೆ ಹಳ್ಳಿಯ ಬ್ಯಾಕ್ ಡ್ರಾಪ್ ಅಲ್ಲಿ ಹುಟ್ಟುವಂತಹ ಹ್ಯೂಮರ್ ಸಖತ್ತಾಗಿ ವರ್ಕ್ ಆಗಿದೆ. ಕೆಲವೊಂದು ಜೋಕ್ಸ್ ಎಲ್ರಿಗೂ ವರ್ಕ್ ಆಗದೆ ಇರಬಹುದು, ಆದ್ರೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾ ಫ್ರೆಶ್ ಅಂತ ಅನ್ಸುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಫನ್ ಒನ್ ಟೈಮ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ತೆಲುಗು, ಕನ್ನಡದ ಭಾಷೆಯಲ್ಲಿ ಅವೈಲೇಬಲ್ ಇದೆ ವಿತ್ 7.7 IMDb ರೇಟಿಂಗ್ಸ್. ಪ್ರೀತಮ್ ಪೆಡ್ರೋ ನಗು, ಸಸ್ಪೆನ್ಸ್ ಮತ್ತೆ ಫ್ರೆಂಡ್ಶಿಪ್ ಈ ಮೂರು ಸರಿಯಾದ ಪ್ರಪೋರ್ಷನ್ ನಲ್ಲಿ ಸೇರಿದ್ರೆ ಒಂಥರ ಕಂಪ್ಲೀಟ್ ಎಂಟರ್ಟೈನರ್ ಹುಟ್ಟುತ್ತೆ ಗುರುವೆ. ಪ್ರೀತಮ್ ಮತ್ತೆ ಪೆಡ್ರೋ ಅಂತದ್ದೇ ಒಂದು ವೆಬ್ ಸೀರೀಸ್. ಇಲ್ಲಿನ ಮುಖ್ಯ ಪಾತ್ರಧಾರಿಗಳ ಹೆಸರು ಪೆಡ್ರೋ ಮತ್ತೆ ಪ್ರೀತಮ್. ಕ್ರೈಮ್ ಬ್ರಾಂಚ್ ನಿಂದ ಸೈಬರ್ ಸೆಲ್ಗೆ ಟ್ರಾನ್ಸ್ಫರ್ ಆಗಿರುವಂತಹ ಓಲ್ಡ್ ಸ್ಕೂಲ್ ಪೊಲೀಸ್ ಆಫೀಸರ್ ಪೆಡ್ರೋ. ಟೆಕ್ ಸೇವಿ ಹ್ಯಾಕರ್ ಪ್ರೀತಮ್ ಜೊತೆಗೆ ಮಿನಿಸ್ಟರ್ ಮಗನ ಕಿಡ್ನಾಪಿಂಗ್ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಒಟ್ಟಿಗೆ ಕೆಲಸ ಮಾಡ್ಬೇಕಾಗಿ ಬರುತ್ತೆ. ಬೇರೆ ಬೇರೆ ವ್ಯಕ್ತಿತ್ವ ಇರುವಂತಹ ಇವರಿಬ್ಬರ ಪಾರ್ಟ್ನರ್ಶಿಪ್, ಆ ಇನ್ವೆಸ್ಟಿಗೇಷನ್ ಮತ್ತೆ ಅಲ್ಲಿಂದ ಹುಟ್ಟುವಂತಹ ಕಾಮಿಡಿನೇ ಈ ಸೀರೀಸ್ ನ ಪ್ಲಾಟ್. ಸೀರೀಸ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಅರ್ಷದ್ ವಾರ್ಸಿ ಅವರ ಎಫರ್ಟ್ಲೆಸ್ ಹ್ಯೂಮರ್ ಮತ್ತೆ ಪ್ರೀತಮ್ ಪೆಡ್ರೋ ಇಬ್ಬರ ಕೆಮಿಸ್ಟ್ರಿ. ಸೈಬರ್ ಕ್ರೈಮ್ ಬ್ಯಾಕ್ ಡ್ರಾಪ್ ಇದ್ರು ಅನ್ನೆಸರಿ ಟೆಕ್ನಿಕಲ್ ಎಲಿಮೆಂಟ್ಸ್ ಗೆ ಹೋಗದೆ ಲೈಟ್ ಹಾರ್ಟೆಡ್ ಟ್ರೀಟ್ಮೆಂಟ್ ಜೊತೆಗೆ ಎಂಗೇಜಿಂಗ್ ಇನ್ವೆಸ್ಟಿಗೇಷನ್ ನ ಮೇಂಟೈನ್ ಮಾಡಿರುವಂತಹ ರೀತಿ ಇಷ್ಟ ಆಗುತ್ತೆ. ಕೆಲವೊಂದು ಪೋರ್ಷನ್ಸ್ ಪ್ರೆಡಿಕ್ಟಬಲ್ ಅಂತ ಅನಿಸಬಹುದು, ಆದ್ರೆ ಓವರ್ ಆಲ್ ಬಿಂಜ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಎಂಜಾಯಬಲ್. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ಕನ್ನಡ, ಹಿಂದಿ ಭಾಷೆಗಳಲ್ಲಿ ಅವೈಲೇಬಲ್ ಇದೆ ವಿತ್ 8 IMDb ರೇಟಿಂಗ್ಸ್. ಶೀಪ್ ಡಿಟೆಕ್ಟಿವ್ಸ್ ಕೆಲವೊಮ್ಮೆ ಮಕ್ಕಳ ಸಿನಿಮಾ ಅಂತ ಇಗ್ನೋರ್ ಮಾಡುವಂತಹ ಸಿನಿಮಾಗಳೇ ದೊಡ್ಡವರನ್ನ ಜಾಸ್ತಿ ಸರ್ಪ್ರೈಸ್ ಮಾಡಿಸುತ್ತೆ ಗುರುವೆ. ದ ಶೀಪ್ ಡಿಟೆಕ್ಟಿವ್ಸ್ ಅಂತದ್ದೇ ಒಂದು ಹೋಲ್ಸಮ್ ಎಕ್ಸ್ಪೀರಿಯನ್ಸ್. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಜಾರ್ಜ್ ಹಾರ್ಡಿ. ಪ್ರತಿದಿನ ತನ್ನ ಕುರಿಗಳಿಗೆ ಡಿಟೆಕ್ಟಿವ್ ಕಥೆಗಳನ್ನ ಓದಿ ಹೇಳ್ತಾ ಇದ್ದಂತಹ ಈ ಶೆಪರ್ಡ್ ಒಂದು ದಿನ ನಿಗೂಢವಾಗಿ ಸಾಯ್ತಾನೆ. ಆಗ ಜಾರ್ಜ್ ಇಂದ ಡಿಟೆಕ್ಟಿವ್ ಕಥೆಗಳನ್ನ ಕೇಳ್ಕೊಂಡು ಬೆಳೆದಂತಹ ಕುರಿಗಳೇ ಅವನ ಸಾವಿನ ಹಿಂದೆ ಇರುವಂತಹ ನಿಜಾನ ಹುಡ್ಕೋದಕ್ಕೆ ಹೊರಡ್ತವೆ. ಅಲ್ಲಿಂದ ಮುಂದೆ ಆ ಮರ್ಡರ್ ಮಿಸ್ಟ್ರಿ ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಅದರ ಟ್ರೀಟ್ಮೆಂಟ್. ಟಾಕಿಂಗ್ ಶೀಪ್ ಕಾನ್ಸೆಪ್ಟ್ ಇದ್ರು ಅದನ್ನ ಸಿಲಿಯಾಗಿ ತೋರಿಸದೆ ಹ್ಯೂಮರ್, ಎಮೋಷನ್ಸ್ ಮತ್ತು ಮಿಸ್ಟ್ರಿನ ತುಂಬಾ ಸಿನ್ಸಿಯರ್ ಆಗಿ ಬ್ಲೆಂಡ್ ಮಾಡಿದ್ದಾರೆ.
ಹ್ಯೂಜ್ ಜಾಕ್ಮ್ಯಾನ್ ಅವರ ಪರ್ಫಾರ್ಮೆನ್ಸು, ಶೀಪ್ ಕ್ಯಾರೆಕ್ಟರ್ಸ್ಗೆ ಕೊಟ್ಟಂತಹ ಪರ್ಸನಾಲಿಟೀಸ್ ಮತ್ತೆ ಮಿಸ್ಟ್ರಿ ಅಟ್ಮಾಸ್ಫಿಯರು ಕಂಪ್ಲೀಟ್ ಸಿನಿಮಾನ ಮೆಮೊರಬಲ್ ಮಾಡುತ್ತೆ. ಕೆಲವೊಂದು ಟ್ವಿಸ್ಟ್ಗಳು ರೆಗ್ಯುಲರ್ ಮಿಸ್ಟ್ರಿ ಲವರ್ಸ್ಗೆ ಪ್ರೆಡಿಕ್ಟಬಲ್ ಅಂತ ಅನಿಸ್ಬೋದು, ಆದ್ರೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ಬ್ ಆಗಿತ್ತು. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಬ್ಯೂಟಿಫುಲ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7.4 IMDb ರೇಟಿಂಗ್ಸ್. ಸಿ ಯು ಅಟ್ ವರ್ಕ್ ಟುಮಾರೋ ಇದೊಂದು ಕೆ ಡ್ರಾಮಾ ಸೀರೀಸ್. ಆಫೀಸ್ ಲೈಫ್ ಅಂದ್ರೆ ಡೆಡ್ಲೈನ್ಸು, ಮೀಟಿಂಗ್ಸು ಮತ್ತೆ ಪ್ರೆಷರ್ ಮಾತ್ರ ಅಲ್ಲ, ಕೆಲವೊಮ್ಮೆ ಅದೇ ಆಫೀಸಲ್ಲಿ ನಮ್ಮ ಜೀವನವನ್ನ ಬದಲಾಯಿಸುವಂತಹ ಸಂಬಂಧಗಳು ಕೂಡ ಹುಟ್ಕೊಳ್ತವೆ. ಸಿ ಯು ಅಟ್ ವರ್ಕ್ ಟುಮಾರೋ ಅಂತದ್ದೇ ಒಂದು ಫೀಲ್ ಗುಡ್ ವರ್ಕ್ ಪ್ಲೇಸ್ ರೊಮ್ಯಾನ್ಸ್. ಇಲ್ಲಿ ಮುಖ್ಯ ಪಾತ್ರಧಾರಿಯ ಹೆಸರು ಚಾ ಜಿ ಯೂಂಗ್. ಕೆಲಸ ಮತ್ತೆ ಪರ್ಸನಲ್ ಲೈಫ್ ಎರಡರಲ್ಲೂ ಕಂಪ್ಲೀಟ್ ಬರ್ನ್ಔಟ್ ಆಗಿರುವಂತಹ ಇವಳು ಸ್ಟ್ರಿಕ್ಟ್ ರೆಪ್ಯುಟೇಷನ್ ಇರುವಂತಹ ಹೊಸ ಬಾಸ್ ಕ್ಯಾಂಗ್ ಸಿ ಊ ಅವರನ್ನ ಭೇಟಿ ಆಗ್ತಾಳೆ. ಮೊದಲಿಗೆ ಇವರಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾದ್ರೂ ನಿಧಾನವಾಗಿ ಆ ಪ್ರೊಫೆಷನಲ್ ರಿಲೇಶನ್ಶಿಪ್ ಒಂಥರ ಎಮೋಷನಲ್ ಬಾಂಡ್ ಆಗಿ ಬದಲಾಗುತ್ತೆ. ಅಲ್ಲಿಂದ ಮುಂದೆ ಇವರಿಬ್ಬರ ಜರ್ನಿ ಯಾವ ದಿಕ್ಕಿನಲ್ಲಿ ಸಾಗುತ್ತೆ ಅನ್ನೋದೇ ಸೀರೀಸ್ ನ ಪ್ಲಾಟ್. ಸೀರೀಸ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ವರ್ಕ್ ಪ್ಲೇಸ್ ರೊಮ್ಯಾನ್ಸ್ ನ ತುಂಬಾ ರಿಲೇಟಬಲ್ ಆಗಿ ಪ್ರೆಸೆಂಟ್ ಮಾಡಿರುವಂತಹ ರೀತಿ, ಲೀಡ್ಸ್ ಗಳ ಕೆಮಿಸ್ಟ್ರಿ, ಲೈಟ್ ಹಾರ್ಟೆಡ್ ಹ್ಯೂಮರ್ ಮತ್ತೆ ಆಫೀಸ್ ಬ್ಯಾಕ್ ಟಾಪ್ ಅಲ್ಲಿ ನ್ಯಾಚುರಲಿ ಅನ್ಫೋಲ್ಡ್ ಆಗುವಂತಹ ಎಮೋಷನ್ಸ್ ಸಖತ್ ಕನೆಕ್ಟ್ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ರಿಲ್ಯಾಕ್ಸಿಂಗ್ ಫನ್ ವಾಚ್. ಪ್ರೈಮ್ ವಿಡಿಯೋನಲ್ಲಿ ಕೊರಿಯನ್ ಭಾಷೆಯಲ್ಲಿ ಅವೈಲಬಲ್ ಇದೆ ವಿತ್ 7.7 IMDb ರೇಟಿಂಗ್ಸ್. ತ್ರಿಕಾಲ ನಮ್ಮ ಹಿರಿಯರು ಹೇಳಿ ಹೋದಂತಹ ಕೆಲವೊಂದು ಕಥೆಗಳನ್ನ ನಾವು ಸುಮ್ನೆ ಪುರಾಣ ಅಂತ ಬಿಟ್ಬಿಡ್ತೀವಿ ಗುರುವೆ, ಆದ್ರೆ ಅವುಗಳ ಹಿಂದೆ ನಿಜವಾಗ್ಲೂ ಯಾವ್ದಾದ್ರು ಸತ್ಯ ಇದ್ರೆ ತ್ರಿಕಾಲ ಸ್ಕ್ರಿಪ್ಟ್ ಆಫ್ ಗಾಡ್ ಅಂತದ್ದೇ ಒಂದು ಸೂಪರ್ ನ್ಯಾಚುರಲ್ ಥ್ರಿಲ್ಲರ್. ಇಲ್ಲಿನ ಮುಖ್ಯ ಪಾತ್ರಗಳು ಸನಾತನ ಧರ್ಮದಲ್ಲಿ ಮರೆಯಾಗಿ ಉಳಿದಿರುವಂತಹ ನಿಗೂಢ ರಹಸ್ಯಗಳು, ಪುನರ್ಜನ್ಮ, ಕಪ್ಪು ಮಾಯಾ ಮತ್ತು ದೈವಿಕ ಶಕ್ತಿಗಳ ಸುತ್ತಲಿನ ಸತ್ಯವನ್ನ ಹುಡುಕೋದಕ್ಕೆ ಹೊರಡ್ತಾರೆ. ಆ ಜರ್ನಿ ಅವರನ್ನ ಯಾವ ರೀತಿಯ ಘಟನೆಗಳ ಮುಂದೆ ನಿಲ್ಸುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಮೈಥಾಲಜಿ ಮತ್ತೆ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಗಳನ್ನ ಕಮರ್ಷಿಯಲ್ ಥ್ರಿಲ್ಲರ್ ಜೊತೆಗೆ ಬ್ಲೆಂಡ್ ಮಾಡಿರುವಂತಹ ರೀತಿ. ಸಜಿತ್ ಹುಮಾಯೂನ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರು, ಕ್ರೀಪಿ ಅಟ್ಮಾಸ್ಫಿಯರ್ ಮತ್ತೆ ಮಿಸ್ಟ್ರಿ ಬಿಲ್ಡ್ ಮಾಡುವಂತಹ ಟ್ರೀಟ್ಮೆಂಟ್ ಸಿನಿಮಾಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಕೆಲವೊಂದು ಸ್ಕ್ರೀನ್ ಪ್ಲೇ ಚಾಯ್ಸಸ್ ಎಲ್ರಿಗೂ ವರ್ಕ್ ಆಗದೆ ಇರಬಹುದು, ಆದ್ರೆ ಹೊಸ ಕಾನ್ಸೆಪ್ಟ್ ಮತ್ತೆ ಮಿಸ್ಟಿಕಲ್ ವರ್ಲ್ಡ್ ಬಿಲ್ಡಿಂಗು ಇಷ್ಟಪಡುವಂತಹ ಆಡಿಯನ್ಸ್ಗೆ ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ಜಿಯೋ ಹಾಟ್ಸ್ಟಾರ್ ಅಲ್ಲಿ ತೆಲುಗು ಮತ್ತೆ ತಮಿಳು ಭಾಷೆಗಳಲ್ಲಿ ಅವೈಲಬಲ್ ಇದೆ ವಿತ್ 8.4 IMDb ರೇಟಿಂಗ್. ಏಜೆಂಟ್ ಕಿಮ್ ರಿಆಕ್ಟಿವೇಟೆಡ್ ಇದು ಆಕ್ಷನ್ ಥ್ರಿಲ್ಲರ್ ಜಾನರ್ಗೆ ಸೇರುವಂತಹ ಕೊರಿಯನ್ ವೆಬ್ ಸೀರೀಸ್. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಕಿಮ್. ಸಾಧಾರಣ ಬ್ಯಾಂಕ್ ಎಂಪ್ಲಾಯಿ ಮತ್ತೆ ಸಿಂಗಲ್ ಫಾದರ್ ಆಗಿ ಜೀವನ ನಡೆಸ್ತಾ ಇರುವಂತಹ ಇವನ ಮಗಳು ಅನಿರೀಕ್ಷಿತವಾಗಿ ಕಾಣೆ ಆಗ್ತಾಳೆ. ಆಗ ತನ್ನ ಹಿಂದಿನ ಜೀವನದ ನಿಗೂಢ ರಹಸ್ಯವನ್ನ ಬಯಲಿಗೆ ಇಡಬೇಕಾಗಿ ಬರುತ್ತೆ. ಯಾಕಂದ್ರೆ ಇವನು ಹಿಂದೆ ಡೇಂಜರಸ್ ಬ್ಲಾಕ್ ಆಪ್ಸ್ ಏಜೆಂಟ್ ಆಗಿರ್ತಾನೆ. ಅಲ್ಲಿಂದ ಮುಂದೆ ಮಗಳನ್ನ ಹುಡುಕುವಂತಹ ಪ್ರಯತ್ನ, ಹಳೆ ಶತ್ರುಗಳನ್ನ ಎದುರಿಸೋದು ಮತ್ತು ಇಲ್ಲಿ ಆದಂತಹ ರಂಪಾಟಗಳೇ ಈ ಸೀರೀಸ್ ನ ಪ್ಲಾಟ್. ಸೀರೀಸ್ ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಆಕ್ಷನ್ ಮತ್ತೆ ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡಿರುವಂತಹ ರೀತಿ. ಸೋ ಜಿ ಸಬ್ ಅವರ ಕಮಾಂಡಿಂಗ್ ಪರ್ಫಾರ್ಮೆನ್ಸ್, ಹ್ಯಾಂಡ್ ಟು ಹ್ಯಾಂಡ್ ಆಕ್ಷನ್ ಬ್ಲಾಕ್ಸ್ ಮತ್ತೆ ಫಾಸ್ಟ್ ಪೇಸ್ ಸ್ಕ್ರೀನ್ ಪ್ಲೇ ಸಖತ್ ಎಂಗೇಜಿಂಗ್ ಅಂತ ಅನಿಸ್ತು. ಕೆಲವೊಂದು ಎಪಿಸೋಡ್ಸ್ ನಿಧಾನವಾಗಿ ಬಿಲ್ಡ್ ಆಗ್ತಾ ಇರುತ್ತೆ, ಆದ್ರೆ ಕತೆ ಮೊಮೆಂಟಮ್ ಅನ್ನ ಪಡ್ಕೊಂಡ ಮೇಲೆ ಬಿಂಜ್ ವಾಚ್ ಮಾಡೋದಕ್ಕೆ ಪರ್ಫೆಕ್ಟ್ ಸೀರೀಸ್ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಗುಡ್ ವಾಚ್. ನೆಟ್ಫ್ಲಿಕ್ಸ್ ನಲ್ಲಿ ಕೊರಿಯನ್, ಹಿಂದಿ ಮತ್ತೆ ಇಂಗ್ಲಿಷ್ ಭಾಷೆಗಳಲ್ಲಿ ಅವೈಲಬಲ್ ಇದೆ ವಿತ್ 8.4 IMDb ರೇಟಿಂಗ್ಸ್. ಪೆದ್ದಿ ಇದು ಬುಚ್ಚಿ ಬಾಬು ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ರಾಮ್ ಚರಣ್, ಶಿವರಾಜ್ ಕುಮಾರ್, ಜಾನ್ವಿ ಕಪೂರ್ ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಪೆದ್ದಿ. ಕುಸ್ತಿ, ಕ್ರಿಕೆಟ್ ಮತ್ತೆ ಅಥ್ಲೆಟಿಕ್ಸ್ ಬೇರೆ ಬೇರೆ ಕ್ರೀಡೆಗಳ ಮಧ್ಯೆ ಬೆಳೆಯುತ್ತಾ ಇರುವಂತಹ ಇವನ ಜೀವನ ತನ್ನ ಊರಿನ ಗೌರವ ಮತ್ತೆ ಕನಸುಗಳ ಹೋರಾಟದ ಜೊತೆಗೆ ಅದು ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಮುಂದೆ ಪೆದ್ದಿ ಯಾವ ಸವಾಲುಗಳನ್ನ ಎದುರಿಸ್ತಾನೆ ಮತ್ತೆ ಅವನ ಜರ್ನಿ ಎಲ್ಲಿಗೆ ತಲುಪುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ರಾಮ್ ಚರಣ್ ಅವರ ಕಮಿಟೆಡ್ ಪರ್ಫಾರ್ಮೆನ್ಸ್. ಫಿಸಿಕಲಿ ಮತ್ತೆ ಎಮೋಷನಲಿ ಈ ಪಾತ್ರಕ್ಕೆ ಅವರು ಕೊಟ್ಟಂತಹ ಎಫರ್ಟ್ ಸ್ಕ್ರೀನ್ ಮೇಲೆ ಚೆನ್ನಾಗಿ ಕಾಣುತ್ತೆ. ರೆಸ್ಲಿಂಗ್ ಮತ್ತೆ ಕ್ರಿಕೆಟ್ ಪೋರ್ಷನ್ಸ್, ರೂಟೆಡ್ ವರ್ಲ್ಡ್ ಬಿಲ್ಡಿಂಗ್ ಮತ್ತೆ AR ರೆಹಮಾನ್ ಅವರ ಸಾಂಗ್ಸ್ ಸಿನಿಮಾಗೆ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಆದ್ರೆ ಲವ್ ಟ್ರ್ಯಾಕ್, ಸೆಕೆಂಡ್ ಹಾಫ್ ಸ್ಕ್ರೀನ್ ಪ್ಲೇ ಮತ್ತೆ ಅನ್ನೆಸರಿ ಕಮರ್ಷಿಯಲ್ ಎಲಿಮೆಂಟ್ಸ್ ಗಳು ಓವರ್ ಆಲ್ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡುತ್ತೆ. ಇನ್ನು ಜಾನ್ವಿ ಕಪೂರ್ ಅವರನ್ನ ತೀರಾನೇ ಆಬ್ಜೆಕ್ಟಿಫೈ ಮಾಡಲಾಗಿತ್ತು. ಇಂಟರ್ನೆಟ್ ಅಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯಾಕ್ಲಾಶ್ ಎದುರಾದ ಕಾರಣ OTT ನಲ್ಲಿ ಆ ಸೀನ್ಸ್ ಗಳನ್ನ ಚಾಪ್ ಡೌನ್ ಕೂಡ ಮಾಡಿದ್ದಾರೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಆವರೇಜ್ ವಾಚ್. ನೆಟ್ಫ್ಲಿಕ್ಸ್ ಅಲ್ಲಿ ನಮ್ಮ ಭಾಷೆಯಲ್ಲೇ ಅವೈಲಬಲ್ ಇದೆ ವಿತ್ 5.8 IMDb ರೇಟಿಂಗ್ಸ್. ದಿ ಡೆವಿಲ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಅಂದಮೇಲೆ ಹೈಪು ತಾನಾಗ್ ತಾನೇ ಹುಟ್ಕೊಳ್ಳುತ್ತೆ. ಬಟ್ ಈ ಬಾರಿ ಆ ಹೈಪು ಸ್ವಲ್ಪ ಜಾಸ್ತಿನೇ ಇತ್ತು. ಕಾರಣ ಎಲ್ರಿಗೂ ಗೊತ್ತಿರದೆ, ಬಟ್ ಸಿನಿಮಾ ಕ್ರಿಯೇಟ್ ಮಾಡಿದ ಬಸ್ಸು ತುಂಬಾನೇ ಸ್ಟ್ರಾಂಗ್ ಇತ್ತು. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಕೃಷ್ಣ. ದೊಡ್ಡ ನಟ ಆಗ್ಬೇಕು ಅನ್ನೋದು ಇವನ್ ಕನಸು. ಆ ಕನಸನ್ನ ನನಸಾಗಿಸುವಂತಹ ಒಂದು ಅವಕಾಶ ಸಿಗುತ್ತೆ. ಆದ್ರೆ ಆ ಒಂದು ನಿರ್ಧಾರ ಅವನ ಜೀವನವನ್ನ ಯಾವ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ದರ್ಶನ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಪರ್ಫಾರ್ಮೆನ್ಸ್. ಒಂದೇ ಸಿನಿಮಾದಲ್ಲಿ ಬೇರೆ ಬೇರೆ ಶೇಡ್ಸ್ ನ ಎಫರ್ಟ್ಲೆಸ್ ಆಗಿ ಕ್ಯಾರಿ ಮಾಡಿರುವಂತಹ ರೀತಿ, ಸ್ಟ್ರಾಂಗ್ ಕ್ಯಾರೆಕ್ಟರೈಸೇಷನ್ ಮತ್ತೆ ಡೀಸೆಂಟ್ಲಿ ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಸಿನಿಮಾನ ಇಂಟ್ರೆಸ್ಟಿಂಗ್ ಆಗಿ ಇಟ್ಕೊಳ್ಳುತ್ತೆ. ಅಜನೀಶ್ ಲೋಕನಾಥ್
ಮತ್ತು ಅವರ ಹಾಡ್ಗಳು ಕೂಡ ಒಳ್ಳೆ ಸಪೋರ್ಟ್ ಕೊಡುತ್ತೆ. ಕೆಲವೊಂದು VFX ಶಾರ್ಟ್ಸ್ ಮತ್ತೆ ಕಮರ್ಷಿಯಲ್ ಕಾಂಪ್ರಮೈಸಸ್ ಇನ್ನೂ ಬೆಟರ್ ಆಗ್ಬೋದಿತ್ತು. ಆದ್ರೆ ಓವರ್ ಆಲ್ ಫ್ಯಾನ್ ಸರ್ವಿಸ್ ಮತ್ತೆ ಎಂಗೇಜಿಂಗ್ ಕಮರ್ಷಿಯಲ್ ಡ್ರಾಮಾ ಆಗಿ ಇದು ವರ್ಕ್ ಆಗುತ್ತೆ. ಕತೆಗೋಸ್ಕರ ಫಿಲ್ಮ್ ಮೇಕಿಂಗ್ ಗೋಸ್ಕರ ನೋಡುವಂತಹ ಸಿನಿಮಾ ಇದಲ್ಲ. ಬಟ್ ದರ್ಶನ್ ಅವರನ್ನ ತೆರೆ ಮೇಲೆ ನೋಡುವಂತಹ ಅವಕಾಶ ಮಿಸ್ ಮಾಡ್ಕೊಂಡಿದ್ರೆ ಇದು ವರ್ಕ್ ಆಗುತ್ತೆ. ಖಡಕ್ ಸಿನಿಮಾದ ಪ್ರಕಾರ ಇದೊಂದು ಡೀಸೆಂಟ್ ವಾಚ್. ZEE5 ನಲ್ಲಿ ಕನ್ನಡದ ಭಾಷೆಯಲ್ಲೇ ಅವೈಲೇಬಲ್ ಇದೆ ವಿತ್ 8.8 IMDb ರೇಟಿಂಗ್ಸ್. ಇದಾಗಿತ್ತು ಈ ವಾರದ OTT ರೆಕಮೆಂಡೇಶನ್ಸ್. ಇವುಗಳಲ್ಲಿ ನೀವು ಯಾವ ಸಿನಿಮಾ ಅಥವಾ ಸೀರೀಸ್ ಅನ್ನ ನೋಡೋದಕ್ಕೆ ಎಕ್ಸೈಟ್ ಆಗಿದ್ರಾ ಅಥವಾ ಇವುಗಳಲ್ಲಿ ಯಾವುದು ತುಂಬಾ ಎಂಗೇಜ್ ಮಾಡ್ತು ಎಲ್ಲವನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.